ಹಿಜಾಬ್ ವಿಚಾರವನ್ನು ಅನಗತ್ಯವಾಗಿ ಕಾಂಗ್ರೆಸ್ ಸರ್ಕಾರ ರಾಜಕೀಯ ಮಾಡುತ್ತಿದೆ. ಸಂವತ್ಸರದ ಮೂಲ ಉದ್ದೇಶ ಎಲ್ಲ ವಿದ್ಯಾರ್ಥಿಗಳಲ್ಲಿ ಸಮಾನತೆ, ಏಕತೆ ಹಾಗೂ ಶಿಸ್ತು ನಿರ್ಮಿಸುವುದಾಗಿದೆ. ಧರ್ಮ, ಜಾತಿ ಅಥವಾ ಬೇರೆ ಯಾವುದೇ ಭೇದ ಭಾವ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾಣಿಸಬಾರದೆಂದು ಸಮವಸ್ತ್ರ ವ್ಯವಸ್ಥೆ ಜಾರಿ ಮಾಡಲಾಗಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಹಿಜಾಬ್ ಜಾರಿ ಮಾಡಿ ರಾಜಕೀಯ ಮಾಡಿದ್ದು ಸರಿ ಇಲ್ಲ ಎಂದು ಸುದ್ದಿಗೋಷ್ಠಿಯಲ್ಲಿ ಮಹೇಶ್ ಕೆಂಬಾವಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿಜಾಬ್ ವಿಷಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜಕೀಯ ಮಾಡುತ್ತಿದೆ. 2022ರಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯವು ಹಿಜಾಬ್ ಸಮವಸ್ತ್ರ ಅವಿಭಾಜ್ಯ ಅಂಗವಲ್ಲ ಎಂದು ಸ್ಪಷ್ಟ ತೀರ್ಮಾನ ನೀಡಿದ್ದರೂ ಮತ್ತೆ ಹಿಜಾಬ್ಗೆ ಕಾಂಗ್ರೆಸ್ ಸರ್ಕಾರ ಅನುಮತಿ ನೀಡಲು ಮುಂದಾಗಿರುವುದು ನ್ಯಾಯಾಂಗ ತೀರ್ಪಿನ ವಿರುದ್ಧವಾಗಿದೆ. ಕೂಡಲೇ ರಾಜ್ಯ ಸರ್ಕಾರ ಈ ನಿರ್ಧಾರವನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. 10 ವರ್ಷಗಳ ಹಿಂದೆ ಇದೇ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯಿಂದ ವಿದ್ಯಾರ್ಥಿಗಳಲ್ಲಿ ತಾರತಮ್ಯ ಬರಬಾರ್ದು, ನಾವು ಶ್ರೀಮಂತರು, ನಾವು ಬಡವರು, ನಾವು ಆ ಜಾತಿ ಈ ಜಾತಿ ಯಾವುದೇ ರೀತಿಯಿಂದ ಇರಬಾರ್ದು ಅನ್ನೋ ಉದ್ದೇಶದಿಂದ ಸಮವಸ್ತ್ರ ಕಡ್ಡಾಯವನ್ನು ಮಾಡಿದರು. ತದನಂತರ 2022ರ ಭಾಜಪಾ ಸರ್ಕಾರದ ಮಾಜಿ ಮುಖ್ಯಮಂತ್ರಿ ಆದಂಥ ಬಸವರಾಜ ಬೊಮ್ಮಾಯಿಯವರು ಕೂಡ ಹಿಜಾಬನ್ನು ನಿಷೇಧ ಮಾಡಿದರು. ಇವತ್ತಿನ ದಿವಸ ಹಿಂದೂ ವಿರೋಧಿ ಸರ್ಕಾರ ಅಂತ ನಾವು ಹೇಳ್ತೇವೆ. ಕಾಂಗ್ರೆಸ್ ಸರ್ಕಾರ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಈಗ ಮತ್ತೆ ವಿದ್ಯಾರ್ಥಿಗಳಲ್ಲಿ, ಶಾಲೆ ಕಾಲೇಜ್ ಕಲಿಯುವಂಥ ಮಕ್ಕಳಲ್ಲಿ ಇವತ್ತಿನ ದಿವಸ ಕೋಮುವಾದ ಸೃಷ್ಟಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಹಿಜಾಬನ್ನು ಈಗ ಅವ್ರು ಹೇಳ್ತಾರೆ ಏನಂತ ಹೇಳಿದರೆ, ಹಿಂದೂಗಳು ನಿಮ್ಮ ಜನಿವಾರ, ರುದ್ರಾಕ್ಷ, ಶಿವದಾರ ಇವುಗಳೆಲ್ಲ ಹಾಕೊಂಬರ್ಬೋದು, ಮತ್ತು ಅವರಿಗೆ ಹಿಜಾಬ್ ಕೂಡ ಅವಕಾಶ ಮಾಡ್ತಿದ್ದಾರೆ. ನಾವು ಒಂದು ಕ್ವಶನ್ ಕೇಳ್ತೇವೆ ಅವರಿಗೆ, ಜನಿವಾರ, ಶಿವದಾರ, ನಮ್ಮ ಸನಾತನದಲ್ಲಿರುವಂಥ ಜನಿವಾರ ಇವೆಲ್ಲವನ್ನು ನೀವು ಹೇಳುವುದಲ್ಲ, ನಮ್ಮ ಸಂಸ್ಕೃತಿ ಇದೆ, ಅದು ನಾವು ಕಡ್ಡಾಯವಾಗಿ ಹಾಕ್ತೇವೆ. ಅವು ಬಟ್ಟೆ ಒಳಗಡೆ ಇರುತ್ತೆ. ಇದರಲ್ಲಿ ಯಾವುದೇ ರೀತಿಯಿಂದ ನಾವು ನಮ್ಮ ಹಿಂದೂ ಧರ್ಮ ಅಂತ ತೋರಿಸ್ಕೊಳ್ಲಿಕ್ಕೆ ಆಗಲ್ಲ. ಅಲ್ಲಿ ಒಂದು ಸಮವಸ್ತ್ರ ಇರಬೇಕಂತ ನಾವು ಹೇಳ್ತೇವೆ. ಬಟ್ ಅವರು ಮತ್ತೆ ಹಿಜಾಬ್ಗೆ ಅವಕಾಶ ಕೊಟ್ಟು ಮತ್ತು 100% ಮತ್ತೆ ರಾಜ್ಯದಲ್ಲಿ ಕೋಮುವಾದ ಸೃಷ್ಟಿ ಮಾಡುವಂಥ ಕೆಲಸ ಅವ್ರು ಮಾಡ್ತಿದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ. ಮತ್ತು ಬರುವಂಥ ದಿನಗಳಲ್ಲಿ ಕಲಬುರಗಿ ನಗರದಲ್ಲಿ ಶಾಲಾ ಕಾಲೇಜುಗಳಲ್ಲಿ ರಾಮ್ ಸೇನಾ ವತಿಯಿಂದ ಮತ್ತು ಹಿಂದೂ ಸಂಘಟನೆಗಳ ವತಿಯಿಂದ ಉಚಿತವಾಗಿ ಕೇಸರಿ ಶಾಲು ವಿದ್ಯಾರ್ಥಿಗಳಿಗೆ ಕೊಡುವುದರ ಮುಖಾಂತರ ನಾವು ಹಿಜಾಬನ್ನು ವಿರೋಧ ಮಾಡ್ತೇವೆ. ಆಗುತ್ತೆ ಅವ್ರು ಹಿಜಾಬ್ ಹಾಕೊಂಡ್ರೆ ಸೊ ಅವ್ರ ಧರ್ಮ ಈ ನಾವು ಮುಸ್ಲಿಮ್ ಇದ್ದೀವಿ ಅಂತ ಒಂದು ಧರ್ಮವನ್ನು ತೋರಿಸ್ಕೊಟ್ಟಂಗಾಗ ಆದೇಶ ಇಲ್ಲ. ಅವರು ಟೋಟಲ್ ಆದೇಶದಲ್ಲಿ ಹೇಳಿದಾರಲ್ಲ, ಹಿಜಾಬ್ಗೆ ಅವಕಾಶ ಮಾಡ್ತಿದ್ದಾರೆ ಅವರು. ಹೌದು, ಅದು ಇಲ್ಲ ಅದು ಇದೆ. ಬಟ್ ಅದು ಬಟ್ಟೆ ಒಳಗಡೆ ಇರುತ್ತೆ. ಅದು ನಾವು ನಮ್ಮ ಧರ್ಮವನ್ನು ತೋರಿಸ್ಕೊಡೋದಿಲ್ಲಲ್ಲ. ನೋಡಿರಿ, ಈ ವಿಚಾರದಲ್ಲಿ ಹೈಕೋರ್ಟ್ನಲ್ಲಿ ಈ ವಿಚಾರ ನಡೆದಿದೆ. ಇದು ಇನ್ನೂ ಪೆಂಡಿಂಗ್ ಇದೆ, ಇದು ಇನ್ನೂ ಫೈನಲ್ ಆಗಿಲ್ಲ. ಮತ್ತು ಸರ್ಕಾರ ನಾವೇನು ತಾರತಮ್ಯ ಮಾಡಿದ್ವಿ? ಅದು ಬಟ್ಟೆ ಒಳಗಡೆ ನೋಡಿ, ಜನಿವಾರ ಬಟ್ಟೆ ಒಳಗಡೆ ಇರುತ್ತೆ, ಅದು ಹೊರಗಡೆ ಕಾಣಲ್ಲ. ನಾವು ನಮ್ಮ ಧರ್ಮವನ್ನು ತೋರಿಸ್ಕೊಡಲ್ಲ. ಹಿಜಾಬ್ ಹಾಕೋದ್ರ ಮುಖಾಂತರ ನಾವು ಮುಸ್ಲಿಮ್ ಇದೀವಿ ಅಂತ ತೋರಿಸ್ಕೊಡ್ತಾರೆ. ಅಲ್ಲೆಲ್ಲಿ ಸಮವಸ್ತ್ರ ಕಡ್ಡಾಯ ಆಗುತ್ತೆ, ಅಲ್ಲೆಲ್ಲಿ ನಾವು ಜಾತಿ ಅದು 100% ಈ ಮೊದಲು ಸ್ಟಾರ್ಟ್ ಆಗಿದೆ ಉಡುಪಿಯಲ್ಲಿ. ಮತ್ತು ನಾವು ಕೇಸರಿ ಶಾಲೆ ಹಾಕ್ತೀವಿ, ನಾವು ಹಿಂದೂಗಳಿದ್ದೀವಿ ಅಂತ ನಾವು ತೋರಿಸ್ಕೊಡ್ತೀವಿ. ಡೇಟ್ ನಾವು ನಮ್ಮ ಸಂಘಟನೆಗಳ ಮುಖಂಡರ ಜೊತೆ ನಾವು ಮಾತಾಡಿ ಒಂದು ಡೇಟ್ ಫೈನಲ್ ಮಾಡಿ ಎಲ್ಲ ಶಾಲೆ ಕಾಲೇಜುಗಳು ಹೋಗಿ ಉಚಿತವಾಗಿ ಕೇಸರಿ ಶಾಲನ್ನು ಕೊಡೋದ್ರ ಮುಖಾಂತರ ವಿದ್ಯಾರ್ಥಿಗಳಿಗೆ ಆಹ್ವಾನ ಮಾಡ್ತೀವಿ. ಅವರು ತಮ್ಮ ಧರ್ಮವನ್ನು ಹೆಂಗೆ ತೋರಿಸ್ಕೊಡ್ತಾರೋ ನಾವು ನಮ್ಮ ಹಿಂದೂ ಧರ್ಮವನ್ನು ನಾವು ತೋರಿಸ್ಕೊಡ್ತೇವೆ. ಇದಕ್ಕೆ ಮತ್ತೆ ಕೋಮುವಾದ ಸೃಷ್ಟಿಯಾಗುವಂಥ ಕೆಲಸ ಇರ್ತದೆ. ದಯವಿಟ್ಟು ಮಧು ಬಂಗಾರಪ್ಪನವರು ಈ ಆದೇಶವನ್ನು ರಿಟರ್ನ್ ಮಾಡ್ಕೋಬೇಕು. ಎಲ್ಲ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಕಡ್ಡಾಯ ಮಾಡಿಕೊಂಡು ಈ ವಿದ್ಯಾರ್ಥಿಗಳಲ್ಲಿ ಯಾವುದೇ ತಾರತಮ್ಯ ಆಗಬಾರ್ದು ಅಂತ ನಾವು ಕೇಳ್ಕೊಳ್ತೇವೆ.